ಅಸ್ಥಿಪಂಜರವನ್ನು ಹುಡುಕ್ಲಿಕ್ಕೆ, ತಲೆಬುರುಡೆಯನ್ನ ಹುಡುಕ್ಲಿಕ್ಕೆ ಅಲ್ಲ ಅನ್ನುವಂಥದ್ದು SIT ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಚಿನ್ನಯ್ಯ ತಲೆಬುರುಡೆಯನ್ನು ತರ್ತಾನೆ ಅಂತ ವಕೀಲರು ಪ್ರೆಸ್ ನೋಟ್ ಅನ್ನು ಕೊಟ್ಟ ತಕ್ಷಣವೇ ಆ ಮಣ್ಣನ್ನೇ ಎತ್ಕೊಂಡು ಹೋಗುವಂತ ಕೆಲಸವನ್ನ, ಈ ರೀತಿ ಸಾಕ್ಷ್ಯವನ್ನ ನಾಶ ಮಾಡಿರುವಂಥದ್ದು SIT ಗಮನದಲ್ಲಿದೆ. ಮೊದಲಿದ್ದ SIT ಕಾರ್ಯವೈಖರಿಗೂ ವಿಧಾನಸಭೆಯಲ್ಲಿ ಚರ್ಚೆ ಆದ ಬಳಿಕ ನಡೆದಂತ ಕಾರ್ಯವೈಖರಿಗೂ ವ್ಯತ್ಯಾಸಗಳನ್ನು ಜನ ಗುರುತಿಸಿದ್ದಾರೆ. ಇವತ್ತು CID ಮತ್ತು CBIಗೆ ಆದಂತಹ ಕಳಂಕ ಏನಿದೆ ಅದು SITಗೆ ಅಂಟಿಕೊಳ್ಬಾರ್ದು. ಪ್ರತಿಯೊಬ್ಬ ನಾಗರಿಕನಿಗೂ ಬದುಕುವ ಹಕ್ಕನ್ನು ಈ ಸಂವಿಧಾನ ಕೊಟ್ಟಿದೆ. ಧರ್ಮಸ್ಥಳದಲ್ಲಿ ಯಾಕೆ ಆ ಬದುಕು ಹಕ್ಕಿಲ್ಲ? ಇವತ್ತು ಬಿಡುಗಡೆಗೊಂಡಂಥ ಪುಸ್ತಕ ಧರ್ಮಸ್ಥಳದ ದೌರ್ಜನ್ಯಗಳು, ಇತಿಹಾಸ ಮತ್ತು ವರ್ತಮಾನ. ಈ ಪುಸ್ತಕವನ್ನು ಓದಿದರೆ ಒಂದು ಸ್ಥೂಲವಾದಂತಹ ಒಂದು ದೌರ್ಜನ್ಯಗಳ ಪಟ್ಟಿ ಜೊತೆಗೆ ಅದರ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ. ಮಾತು ಹೆಚ್ಚು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಇವತ್ತು ಇಡೀ ರಾಜ್ಯಾದ್ಯಂತ ಜನಾಗ್ರಹ ಚಳುವಳಿ ನಡೀತಾ ಇದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಒಟ್ಟು 75 ಕಡೆ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ರಾಜ್ಯಾದ್ಯಂತ ಕಾರ್ಯಕ್ರಮ ನಡೀತಾ ಇದೆ. ಇದು ಇತಿಹಾಸದಲ್ಲೇ ಮೊದಲ ಬಾರಿ. ಈ ರೀತಿ ಧರ್ಮಸ್ಥಳದ ದೌರ್ಜನ್ಯದ ವಿರುದ್ಧ ಇಡೀ ರಾಜ್ಯ ಎದ್ದು ನಿಂತದ್ದು ಮೊದಲ ಬಾರಿ. ಈ ಹಿಂದೆ ಬೆಳ್ತಂಗಡಿಯಲ್ಲಿ, ಧರ್ಮಸ್ಥಳದಲ್ಲಿ, ಮಂಗಳೂರಲ್ಲಿ ದೊಡ್ಡ ದೊಡ್ಡ ಚಳವಳಿಗಳಾಗಿದ್ದು, ಸಾವಿರಾರು ಜನ ಸೇರಿ ಹೋರಾಟವನ್ನು ಮಾಡಿದ್ವಿ, ಎಲ್ಲವನ್ನು ಮಾಡಿದ್ವಿ. ಆದರೆ ಇಡೀ ರಾಜ್ಯಾದ್ಯಂತ ಅದಕ್ಕೆ ಅನುಕಂಪ ಇತ್ತು. ಎಲ್ಲರೂ ನಮ್ಮ ಹೋರಾಟವನ್ನು ಬೆಂಬಲಿಸ್ತಾ ಇದ್ರು, ಕರ್ನಾಟಕದಾದ್ಯಂತ ಬೆಂಬಲಿಸ್ತಾ ಇದ್ರು. ಆದರೆ ಕರ್ನಾಟಕದ ಜನ ಇವತ್ತು ಪೂರ್ತಿ ಬೀದಿಗೆ ಬಂದಿರುವಂಥ ದಿನ ಇವತ್ತು ನ್ಯಾಯಕ್ಕಾಗಿ ಜನಾಗ್ರಹ ದಿನ ಅನ್ನುವಂಥದ್ದನ್ನು ಘೋಷಣೆ ಮಾಡಿಕೊಂಡು ಎಲ್ಲ ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ, ಮಂಡ್ಯದಲ್ಲಂತೂ ಪ್ರತಿ ಗ್ರಾಮಗಳಲ್ಲಿ ನಡೀತಾ ಇದೆ. ರಾಯಚೂರು, ಬೀದರ್, ಬಳ್ಳಾರಿ, ಕಲಬುರಗಿ ಈ ರೀತಿ ಜಿಲ್ಲೆಯಾದ್ಯಂತ ಒಟ್ಟು 75 ಕಡೆಗಳಲ್ಲಿ ರಾಜ್ಯಾದ್ಯಂತ ಕಾರ್ಯಕ್ರಮಗಳು ನಡೀತಾ ಇದೆ. ಅದರ ಭಾಗವಾಗಿಯೇ ಇವತ್ತು ಬೆಳ್ತಂಗಡಿಯಲ್ಲಿ ಕೂಡ ನ್ಯಾಯಕ್ಕಾಗಿ ಜನಾಗ್ರಹ ಕಾರ್ಯಕ್ರಮ ಜೊತೆಗೆ ಪುಸ್ತಕ ಬಿಡುಗಡೆ ನಡೀತಾ ಇದೆ. BM ಭಟ್ರು ಬಹಳ ಸುದೀರ್ಘವಾಗಿ ಮತ್ತು ನಮ್ಮೆಲ್ಲರನ್ನ ಬಡಿದೆಬ್ಬಿಸುವ ರೀತಿಯಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಿದರು. ಅವರು ಮಾತಾಡಿದ ನಂತರ ಮತ್ತೆ ನಾನು ಹೆಚ್ಚು ಮಾತಾಡುವಂಥ ಅಗತ್ಯ ಇಲ್ಲ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ನಮ್ಮ ಹೋರಾಟ ಏನಿದೆ, ಈಗಿನ ಯುವ ಸಮುದಾಯದ ಹೋರಾಟ ಏನಿದೆ, ವಿಷ್ಣುಮೂರ್ತಿಯವರು ಜೊತೆಗೆ ಲಕ್ಷ್ಮಣ್ ಗೌಡರು ಈ ಹಿಂದೆ ಮಾಡ್ಕೊಂಡು ಬಂದ ಹೋರಾಟದ ಮುಂದುವರಿಕೆ ಅದು. ಅದನ್ನು ಅವರ ಜೊತೆಗೆ ನಾವು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಈ ಹೋರಾಟವನ್ನು ನಾವು ಅವರ ಜೊತೆಗೆ ಇರುವಂಥದ್ದು ಈಗ ಈ ಕಾರ್ಯಕ್ರಮದಲ್ಲಿರ್ಬೋದು ಅಥವಾ ಈ ಹೋರಾಟದಲ್ಲಿ ಯುವ ಸಮುದಾಯ ಇರುವಂಥದ್ದು. ಮುಖ್ಯವಾಗಿ ಇವತ್ತು ಪೊಲೀಸ್ ಇಲಾಖೆ ಇವತ್ತಿನ ಜನಾಗ್ರಹ ಕಾರ್ಯಕ್ರಮಕ್ಕೆ ಕರ್ನಾಟಕದ ಪೊಲೀಸ್ ಇಲಾಖೆ ಬಹಳಷ್ಟು ಕಡೆ ತೊಂದರೆಗಳನ್ನು ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ನಮಗೆ ಇವತ್ತು ಬೆಳಿಗ್ಗಿನಿಂದ ಹೋರಾಟಗಾರರು ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳ ಹೋರಾಟಗಾರರು ಕರೆಯನ್ನು ಮಾಡಿ ರಾಯಚೂರಲ್ಲಿ, ಸಿಂಧನೂರಲ್ಲಿ, ಬೀದರಲ್ಲಿ, ಬಳ್ಳಾರಿಯಲ್ಲಿ ಪೊಲೀಸರು ತಡೆಯನ್ನು ಮಾಡ್ತಾ ಇದ್ದಾರೆ. ಹೈಕೋರ್ಟಲ್ಲಿ ಆದೇಶ ಇದೆ, ಈ ನ್ಯಾಯಾಗ್ರಹ ಸಮಾವೇಶವನ್ನು ಮಾಡುವಂತಿಲ್ಲ, ನೀವು ಯಾವುದೇ ರೀತಿಯಲ್ಲೂ ಕೂಡ ಸೌಜನ್ಯ ಪ್ರಕರಣವನ್ನು ಮಾತಾಡಬಾರ್ದು ಅನ್ನುವಂಥ ಹೈಕೋರ್ಟ್ ಆದೇಶ ಇದೆ ಅನ್ನುವಂಥ ರೀತಿಯಲ್ಲಿ ಪೊಲೀಸರು ರಾಜ್ಯಾದ್ಯಂತ ದಾರಿ ತಪ್ಪಿಸುವಂಥ ಕೆಲಸವನ್ನು ಬೇರೆ ಬೇರೆ ಠಾಣೆಗಳಲ್ಲಿ ಮಾಡ್ತಾ ಇದ್ದಾರೆ. ನಾವು ನಿನ್ನೆಯ ಒಂದು ಎಚ್ಚರಿಕೆಯ ಪತ್ರವನ್ನು ಪೊಲೀಸರಿಗೆ ಕೊಟ್ಟಿದ್ವಿ, ಪೋಸ್ಟರ್ ಮೂಲಕ ಹಂಚಿದ್ವಿ. ನಾವು ಪೊಲೀಸರೇ ಗಮನಿಸಿ, ಯಾವುದೇ ತಡೆಯಾಜ್ಞೆ ಸೌಜನ್ಯ ಪ್ರಕರಣದಲ್ಲಾಗಲಿ, ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಗಾಗಲಿ ಯಾವುದೇ ನ್ಯಾಯಾಲಯದಿಂದ ತಡೆಯಾಜ್ಞೆ ಇಲ್ಲ ಅನ್ನುವಂತಹ ಪೋಸ್ಟರನ್ನು ರಾಜ್ಯಾದ್ಯಂತ ಹಂಚಿದ್ವಿ ನಾವು. ಆದರೂ ಕೂಡ ಇವತ್ತು ಬೆಳಿಗ್ಗೆ ಮತ್ತೆ ನಮ್ಮ ಹೋರಾಟಗಾರರನ್ನು ಸಂಪರ್ಕಿಸಿ ಇಲ್ಲ ನೀವು ಮಾಡಬಾರ್ದು ಅನ್ನುವಂಥ ಒಂದು ಒತ್ತಡವನ್ನು ಪೊಲೀಸರು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ಗೊತ್ತಿರಬೇಕು, ಇಲ್ಲಿವರೆಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ 4-5 ರಿಟ್ ಪಿಟಿಷನ್ಗಳನ್ನು ಅವರ ಕಡೆಯಿಂದ ಹಾಕಿದ್ರು. ಈ ಸೌಜನ್ಯ ವಿಷಯದಲ್ಲಿ ನಮ್ಮ ಹೆಸರನ್ನು ಪ್ರಸ್ತಾಪವನ್ನು ಮಾಡಬಾರ್ದು ಅಂತೇಳಿ ಆ ಸಹೋದರರಿಬ್ಬರು ಅರ್ಜಿಯನ್ನು ಹಾಕಿದ್ರು. ಆನಂತರ ಅವರ ಸಹೋದರರೊಬ್ಬರು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟಲ್ಲಿ ನಮ್ಮ ಬಗ್ಗೆ ಮಾತಾಡಬಾರ್ದು ಅಂತೇಳಿ 338 ಮಾಧ್ಯಮ ಸಂಸ್ಥೆಗಳು ಮತ್ತು ಪತ್ರಕರ್ತರ ವಿರುದ್ಧ, ನನ್ನನ್ನು ಸೇರಿಸಿ ಪತ್ರಕರ್ತರ ವಿರುದ್ಧ ಒಂದು OS ಕೇಸನ್ನು ಹಾಕಿದರು. ಎಲ್ಲ ಕೇಸುಗಳಲ್ಲಿ ನಾವು ಯಾವುದನ್ನು ಕೂಡ ಮಾತಾಡಬಾರ್ದು ಅನ್ನುವಂಥ ಆದೇಶ ಏನಿತ್ತು ಆ ಆದೇಶವನ್ನು ವಾಪಸ್ ತೆಗೆದುಕೊಳ್ಳುವಲ್ಲಿ ನಾವು ಸಫಲರಾಗಿದ್ದೀವಿ. ಈಗ ನಮ್ಮ ಮೇಲೆ ಯಾವುದೇ ರೀತಿಯ ತಡೆಯಾಜ್ಞೆಗಳು ಈ ರಾಜ್ಯದ ಯಾರ ಮೇಲೂ ಇಲ್ಲ ಅನ್ನುವಂಥದ್ದನ್ನು ಪೊಲೀಸರು ಅರ್ಥ ಮಾಡ್ಕೊಳ್ಬೇಕು. ಯಾರ ಮೇಲೂ ಕೂಡ ಸಹೋದರರ ವಿರುದ್ಧ ಆಗಲಿ ಆ ಸಂಸ್ಥೆಯ ವಿರುದ್ಧವಾಗಲಿ ಮಾತಾಡಬಾರ್ದು ಅನ್ನುವಂಥ ಆದೇಶ ಇಲ್ಲ. ಆದೇಶ ಇರುವಂಥದ್ದು ಏನು ಅಂತಂದರೆ, ಮಾನಹಾನಿಯಾಗಿ ಮಾತಾಡಬಾರ್ದು, ಅವಹೇಳನ ಮಾಡಬಾರ್ದು, ಸುಳ್ಳು ಪ್ರಚಾರಗಳನ್ನು ಮಾಡಬಾರ್ದು ಅನ್ನುವಂಥ ಆದೇಶ ಇದೆ. ಅದು ಆ ಇಬ್ಬರು ಸಹೋದರರಿಗೆ ಮಾತ್ರ ಇರುವಂಥ ಆದೇಶ ಅಲ್ಲ. ಈ ದೇಶದ ಯಾವುದೇ ನಾಗರಿಕರ ಮೇಲೆ ಯಾರೂ ಕೂಡ ಅವಮಾನ ಮಾಡುವಂತಹ ಮಾನಹಾನಿ ಮಾಡುವಂತಹ ಅಧಿಕಾರ ಈ ದೇಶದ ಯಾವುದೇ ಪ್ರಜೆಗಳಿಗಿಲ್ಲ.
ಆದ್ದರಿಂದ ಅದು ಅವರಿಗೂ ಅನ್ವಯಿಸುತ್ತೆ, ನಮಗೂ ಅನ್ವಯಿಸುತ್ತೆ. ನಾವು ಯಾರು ಅವಹೇಳನವನ್ನು ಮಾಡಲ್ಲ, ನಾವು ಯಾರು ಮಾನಹಾನಿಯನ್ನು ಮಾಡಲ್ಲ. ನಿಜ ಏನಿದೆ, ಇತಿಹಾಸ ಏನಿದೆ, ವರ್ತಮಾನ ಏನಿದೆ ಅನ್ನುವಂಥದ್ದನ್ನು ನಾವು ಅಷ್ಟೇ ಪ್ರಸ್ತುತಪಡಿಸ್ತೀವಿ. ಇದು ಪೊಲೀಸರಿಗೆ ಗೊತ್ತಿರಬೇಕು. ನಾವು ಪೊಲೀಸರಿಗೆ ಮತ್ತೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಒಂದು ವೇಳೆ ನೀವು ಇದೇ ರೀತಿ ನಮ್ಮ ಹೋರಾಟವನ್ನು ತಡಿಲಿಕ್ಕೆ ನ್ಯಾಯಾಂಗದ ಹೆಸರನ್ನು, ಹೈಕೋರ್ಟ್ನ ಹೆಸರನ್ನು ಬಳಕೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಮೇಲೆ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸನ್ನು ಹಾಕಬೇಕಾಗುತ್ತೆ. ನಿಮ್ಮ ಮೇಲೆ ನ್ಯಾಯಾಂಗ ನಿಂದನೆಯ ಪ್ರಕರಣವನ್ನು ಹಾಕಬೇಕಾಗುತ್ತೆ. ನಾವಿವತ್ತು ಎಲ್ಲ ಹೋರಾಟಗಾರರಿಗೆ ಹೇಳಿದ್ದೀವಿ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಹೋರಾಟಗಾರರಿಗೆ ಹೇಳಿದ್ದೀವಿ, ಎಲ್ಲೆಲ್ಲಿ ಪೊಲೀಸರು ನಿಮಗೆ ತಡೆಯಾಜ್ಞೆ ಇದೆ, ನೀವು ಹೋರಾಟವನ್ನು ಮಾಡಬಾರ್ದು ಅಂತೇಳಿ ಹೇಳ್ತಾರೋ ಅಲ್ಲಿ ನೀವು ರೈಟಿಂಗಲ್ಲಿ ತೆಗೆದುಕೊಳ್ಳಿ. ಆ ಪೊಲೀಸರು ರೈಟಿಂಗಲ್ಲಿ ಅರ್ಜಿಯನ್ನು ಕೊಟ್ಟರೆ ಅಥವಾ ನೋಟಿಸನ್ನು ಕೊಟ್ಟರೆ ಆ ನೋಟಿಸನ್ನು ಹಿಡಿದುಕೊಂಡು ನಾವು ಹೈಕೋರ್ಟಲ್ಲಿ ಅವರ ವಿರುದ್ಧ ನ್ಯಾಯಾಂಗ ನಿಂದನೆಯ ಪ್ರಕರಣವನ್ನು ದಾಖಲಿಸಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ನಮ್ಮ ಬಳಿ ದೊಡ್ಡದಾದಂಥ ವಕೀಲರ ತಂಡ ಇದೆ. ಆ ವಕೀಲರ ತಂಡ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಕೆಲಸವನ್ನು ಮಾಡ್ತಾ ಇದೆ. ಆದ್ದರಿಂದ ನಮಗೆ ಕೇವಲ ಹೋರಾಟ ಅನ್ನುವಂಥದ್ದು ಕೇವಲ ಬೀದಿ ಹೋರಾಟ ಮಾತ್ರ ಅಲ್ಲ. ಬೀದಿ ಹೋರಾಟದಲ್ಲಿ ಎಷ್ಟು ಲಕ್ಷಾಂತರ ಜನ ಇದ್ದಾರೋ ಅದೇ ರೀತಿಯಲ್ಲಿ ನ್ಯಾಯಾಂಗ ಹೋರಾಟದಲ್ಲೂ ಕೂಡ, ಸಾಹಿತ್ಯಿಕ ಲೋಕದಲ್ಲೂ ಕೂಡ, ಪತ್ರಿಕೋದ್ಯಮದಲ್ಲೂ ಕೂಡ ನಮ್ಮ ಜೊತೆಗೆ ಒಂದು ದೊಡ್ಡ ತಂಡವೇ ಇದೆ ಅನ್ನುವಂಥ ಎಚ್ಚರವನ್ನು ನಾವು ಪೊಲೀಸರಿಗೆ ಕೊಡಬೇಕಾಗತ್ತೆ. ಇವತ್ತು SIT ರಚನೆ ಆಗಿದೆ. SIT ರಚನೆ ಆಗಿರುವಂಥದ್ದು ಕೇವಲ ಅಸ್ಥಿಪಂಜರವನ್ನು ಹುಡುಕ್ಲಿಕ್ಕೆ, ತಲೆಬುರುಡೆಯನ್ನು ಹುಡುಕ್ಲಿಕ್ಕೆ ಅಲ್ಲ ಅನ್ನುವಂಥದ್ದು SIT ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಮತ್ತು SIT ಪೊಲೀಸರ ಬಗ್ಗೆ ನಮಗೆ ನಂಬಿಕೆ ಇದೆ. ಹಿಂದೆಯೂ ನಾವು ಅದನ್ನು ಹೇಳ್ತಾನೆ ಬಂದಿದ್ವಿ. ನಮಗೆ SIT ಪೊಲೀಸರ ಮೇಲೆ ನಂಬಿಕೆ ಇದೆ. SITಯ 4 IPS ಅಧಿಕಾರಿಗಳು ಅತ್ಯಂತ ಪ್ರಾಮಾಣಿಕರಿದ್ದಾರೆ, ಅವರಿಗೆ ಬದ್ಧತೆ ಇದೆ ಅನ್ನೋದನ್ನು ಈ ಸಮಾಜ ಗುರುತಿಸಿದೆ ಮತ್ತು ಈ ಸಮಾಜ ಅದನ್ನು ಹೇಳ್ತಾನೆ ಬಂದಿದೆ. ಅವರಿಗೆ ಅದು ಜವಾಬ್ದಾರಿ ಅಂತೇಳಿ ಅವ್ರಿಗೆ ಗೊತ್ತಿರಬೇಕು. ಈ ರೀತಿ ಒಂದು ಪೊಲೀಸ್ ಅಧಿಕಾರಿಗಳನ್ನು, ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಇಷ್ಟೊಂದು ಮಟ್ಟದಲ್ಲಿ ಹೊಗಳಿ ಈ ಸಮಾಜ, ಈ ಇಡೀ ಜನ ಸಮುದಾಯ ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅನ್ನುವಂಥದ್ದು ಹೇಳಿದ್ದಿದೆ ಮೊದಲು. ಈ ಹಿಂದೆ ಸರ್ಕಾರಗಳು ಬಹಳಷ್ಟು SITಗಳನ್ನು ರಚನೆ ಮಾಡಿದೆ. ಬಹಳಷ್ಟು ವಿಶೇಷ ತಂಡಗಳನ್ನು, ಬೇರೆ ಬೇರೆ ಕೊಲೆ ಪ್ರಕರಣಗಳನ್ನು, ಬೇರೆ ಬೇರೆ ಹಗರಣಗಳನ್ನು ತನಿಖೆ ಮಾಡಲಿಕ್ಕೆ ನೇಮಕ ಮಾಡಿದೆ. ಆ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಯಾವಾಗಲೂ ಒಂದು ಆರೋಪ ಇರುತ್ತೆ, ಈ ರೀತಿಯ ವಿಶೇಷ ತಂಡಗಳು, SITಗಳು ಇದೆಲ್ಲವೂ ಕೂಡ ನಾಮಕಾವಸ್ಥೆಗೆ ಸರ್ಕಾರದ ಕೈಗೊಂಬೆಗಳಾಗಿ ಅವರು ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಆರೋಪಗಳು ಬರುತ್ತೆ. ಆದರೆ ಈ SIT, ಧರ್ಮಸ್ಥಳದ SIT ಏನಿದೆ, ಈ SIT ನೇಮಕಗೊಳ್ಳುವಾಗ ಇಡೀ ಎಲ್ಲ ಜನ ಸಮುದಾಯಗಳು ಅದನ್ನು ಸ್ವಾಗತವನ್ನು ಮಾಡಿದ್ದು ಮತ್ತು ನಂಬಿಕೆಯನ್ನು ವ್ಯಕ್ತಪಡಿಸಿದ್ದು. ಆ ನಂಬಿಕೆಯನ್ನು ಉಳಿಸುವಂಥ ಜವಾಬ್ದಾರಿ SIT ತಂಡಕ್ಕಿದೆ ಅನ್ನುವಂಥದ್ದನ್ನು SIT ಅರಿತುಕೊಳ್ಬೇಕು. ಇದು SITಯ ಆ 4 IPS ಅಧಿಕಾರಿಗಳೇನಿದ್ದಾರೆ ಅವರ ಜೀವಮಾನದ ಸಾಧನೆ. ಇದು ಅವರ ಜೀವನದಲ್ಲಿ ಬರೆದಿಡುವಂತಹ, ಇತಿಹಾಸವನ್ನು ಬರೆದಿಡುವಂತಹ ಪ್ರಕರಣ ಇದು. ಆದ್ದರಿಂದ ಇದನ್ನು ನಾವು ಮಾತ್ರ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಕೂಡ ಇವತ್ತಿನ SITಯ ತನಿಖೆಯನ್ನು ಗಮನಿಸ್ತದೆ. ನಮ್ಮ ಮುಂದಿನ ಪೀಳಿಗೆ ಕೂಡ SITಯ ತನಿಖಾ ವರದಿಗಳನ್ನು ಓದುತ್ತೆ ಅನ್ನುವಂತಹ ಪ್ರಜ್ಞೆಯನ್ನು ಇಟ್ಟುಕೊಂಡು ಪೊಲೀಸರು ಕೆಲಸವನ್ನು ಮಾಡಬೇಕು, SIT ಪೊಲೀಸರು ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಅವರಿಗೆ ಮನವರಿಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು SIT ಪೊಲೀಸರಿಗೆ ದೂರುಗಳ ಸರಮಾಲೆ ಇದೆ. ನಮ್ಮ BM ಭಟ್ರು, ವಕೀಲರು BM ಭಟ್ರು ಸುಮಾರು 60ಕ್ಕಿಂತಲೂ ಹೆಚ್ಚು ಪುಟಗಳ ದಾಖಲೆಗಳ ಜೊತೆಗೆ ದೂರನ್ನು ಸಲ್ಲಿಸಿದ್ದಾರೆ. ಆ ದೂರಲ್ಲಿ ಸ್ಪಷ್ಟವಾಗಿ ಯಾರ್ಯಾರ ಹೆಸರುಗಳಿರಬೇಕು ಅವರೆಲ್ಲರ ಹೆಸರುಗಳನ್ನು ನಮೂದು ಮಾಡಿದ್ದಾರೆ. ಆ ದೂರನ್ನು ನಾನು ಪೂರ್ತಿಯಾಗಿ ಓದಿದ್ದೀನಿ. ಸುಮಾರು 5-6 ಪುಟಕ್ಕಿಂತ ಹೆಚ್ಚಿನ ದೂರ ಇದೆ. ಆ ನಂತರ 16 ಪುಟಗಳ ದಾಖಲೆಗಳಿದೆ. ಎಲ್ಲ ದಾಖಲೆಗಳು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳೇ ಆಗಿದೆ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ದಾಖಲೆಗಳೇ ಆಗಿದೆ, ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂಥ ದಾಖಲೆಗಳೇ ಆಗಿದೆ, ಎಲ್ಲವೂ ಕೂಡ ವಿಧಾನಸಭೆಯ ದಾಖಲೆಗಳೇ ಆಗಿದೆ. ಇಂತಹ ರಾಜ್ಯ ಸರ್ಕಾರದ ದಾಖಲೆಗಳನ್ನೇ ತೆಗೆದುಕೊಂಡು ಇವತ್ತು BM ಭಟ್ರು ಸುಮಾರು 60ಕ್ಕೂ ಹೆಚ್ಚು ಪುಟಗಳ ಒಂದು ದೂರನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ವಿಡಿಯೋ ದಾಖಲೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ನಾವು ನಿರೀಕ್ಷೆ ಮಾಡಿದ್ವಿ SIT ಅವರು ಈ ದಾಖಲೆಗಳ ಆಧಾರದಲ್ಲಿ ಆರೋಪಿಗಳಿಗೆ ನೋಟಿಸನ್ನು ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ. ಆದರೆ ಇಲ್ಲಿವರೆಗೂ ಕೂಡ ಆ ಪ್ರಭಾವಿ 2 ಆರೋಪಿಗಳಿಗೆ ಪೊಲೀಸರು ನೋಟಿಸನ್ನು ಕೊಟ್ಟಿಲ್ಲ. ಇದು ನಮಗೆ ಆತಂಕ ತರ್ತಾ ಇರುವಂಥದ್ದು. ನಾವು ಯಾಕೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಅದನ್ನು ಉಳಿಸ್ಕೊಳ್ಳಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಇಲ್ಲಿವರೆಗೂ ಕೂಡ ನೀವು ಆರೋಪಿಗಳಿಗೆ ನೋಟಿಸನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ನಮ್ಮ ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ತಕ್ಷಣವೇ ಆರೋಪಿಗಳು ಯಾರಿದ್ದಾರೆ ಅವರಿಗೆ ನೋಟಿಸ್ ಕೊಡುವಂಥದ್ದು ವಾಡಿಕೆ, ಅದೊಂದು ಕ್ರಮ. ಪೊಲೀಸರು
ಪೊಲೀಸರು ಯಾಕೆ ಫಸ್ಟ್ ಆರೋಪಿಗಳಿಗೆ ನೋಟಿಸ್ ಕೊಟ್ಟು ಆನಂತರವನ್ನು ಖುಲಾಸೆ ಆದರೂ ಮಾಡಲಿ, ಬಿ ರಿಪೋರ್ಟ್ ಆದರೂ ಹಾಕಲಿ, ಸಿ ರಿಪೋರ್ಟ್ ಆದರೂ ಹಾಕಲಿ, ಮೊದಲು ಅವರಿಗೆ ಯಾಕೆ ನೋಟಿಸ್ ಕೊಡಬೇಕು ಅಂತಂದರೆ ಅವರು ಸಾಕ್ಷ್ಯಗಳನ್ನು ನಾಶಪಡಿಸುವಂಥ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ನೋಟಿಸ್ ಕೊಡಬೇಕು. ಆದರೆ ಇಲ್ಲಿವರೆಗೂ ಕೂಡ ಆರೋಪಿಗಳಿಗೆ ನೋಟಿಸ್ ಕೊಟ್ಟಿಲ್ಲ. ಚಿನ್ನಯ್ಯ ಅವತ್ತು ತಲೆಬುರುಡೆಯ ಜೊತೆಗೆ SIT ಕಚೇರಿಗೆ ಆಗಮಿಸ್ತಾರೆ ಅನ್ನುವಂತಹ ಒಂದು ಪ್ರೆಸ್ ನೋಟ್ ಏನಿದೆ, ಅದನ್ನು ವಕೀಲರು ಪ್ರೆಸ್ ನೋಟನ್ನು ಕಳುಹಿಸಿದ ತಕ್ಷಣವೇ ಕೆಲವೊಂದು ಭಾಗಗಳ ಮಣ್ಣನ್ನೇ ಬದಲು ಮಾಡುವಂಥ ಕೆಲಸವನ್ನು ಮಾಡಿದರು. ರಾತ್ರೋರಾತ್ರಿ ಮಣ್ಣನ್ನು ತೆಗೆದುಕೊಂಡು ಹೋಗಲಾಯಿತು ಮತ್ತು ಆ ಜಾಗಕ್ಕೆ ಹೊಸದಾಗಿ ಮಣ್ಣನ್ನು ಸುರಿಯಲಾಯಿತು. ಅಂದರೆ ಚಿನ್ನಯ್ಯ ತಲೆಬುರುಡೆಯನ್ನು ತರ್ತಾನೆ ಅಂತ ವಕೀಲರು ಪ್ರೆಸ್ ನೋಟನ್ನು ಕೊಟ್ಟ ತಕ್ಷಣವೇ ಆ ಮಣ್ಣನ್ನೇ ಎತ್ಕೊಂಡು ಹೋಗುವಂಥ ಕೆಲಸವನ್ನು, ಆ ಜಾಗದ ಮಣ್ಣು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಈ ರೀತಿ ಸಾಕ್ಷ್ಯವನ್ನು ನಾಶ ಮಾಡಿರುವಂಥದ್ದು SIT ಗಮನದಲ್ಲಿದೆ. ಇದೆಲ್ಲವೂ ಗೊತ್ತಿದ್ದೆ ರಾತ್ರೋರಾತ್ರಿ SIT ಮುಖ್ಯಸ್ಥರಾದಂತಹ ಮೊಹಂತಿ ಅವರು ರಾತ್ರೋರಾತ್ರಿ ಆದೇಶವನ್ನು ಕೊಡ್ತಾರೆ. ನಾಳೆಯಿಂದಲೇ ನಾವು ಅಗಿಲಿಕ್ಕೆ ಶುರು ಮಾಡಬೇಕು ಅಂತೇಳಿ ರಾತ್ರೋರಾತ್ರಿ SITಗೆ ಆದೇಶವನ್ನು ಕೊಟ್ಟಿದ್ರು ಅನ್ನುವಂಥದ್ದು ನಮ್ಮ ಮೂಲಗಳು ನಮಗೆ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಅವರು ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿದ ನಂತರ ಅಗಿಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ರು. ಆದರೆ ಅಷ್ಟೊತ್ತಿಗೆ ಕಾದ್ರೆ ಇನ್ನಷ್ಟು ಜಾಗಗಳಿಗೆ ಅವರು ಮಣ್ಣು ತುಂಬುವಂಥ ಸಾಧ್ಯತೆ ಇದೆ, ಇನ್ನಷ್ಟು ಜಾಗಗಳ ಮಣ್ಣನ್ನು ಎತ್ತಿಕೊಂಡು ಹೋಗುವಂಥ ಸಾಧ್ಯತೆ ಇದೆ, ಆ JCBಯನ್ನು ಬಳಸುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ರಾತ್ರೋರಾತ್ರಿ ಅಗೆಯುವಂಥ ನಿರ್ಧಾರವನ್ನು SIT ಮುಖ್ಯಸ್ಥರು ಮಾಡ್ತಾರೆ. ಅಂದರೆ SIT ಮುಖ್ಯಸ್ಥರಿಗೆ ಗೊತ್ತಿತ್ತೇನು ಅಂತಂದರೆ ಇವರು ಸಾಕ್ಷ್ಯ ನಾಶಕ್ಕೆ ಯಾವ ಮಟ್ಟಕ್ಕೂ ಇಳಿಯಬಹುದಾದಂತಹ ಪ್ರಭಾವಿಗಳು ಅನ್ನುವಂಥದ್ದು ಅವರಿಗೆ ಗೊತ್ತಿತ್ತು. ಈಗ ನೋಟಿಸ್ ಕೊಡಲಿಕ್ಕೆ ಯಾಕೆ ಮೀನಮೇಷವನ್ನು ಎನಿಸ್ತಾ ಇದ್ದಾರೆ? ನೋಟಿಸ್ ಕೊಡದೇನೆ ಈ ಸಾಕ್ಷ್ಯಗಳ ನಾಶ ಆಗುವುದಿಲ್ವಾ ಅನ್ನುವಂಥ ಪ್ರಶ್ನೆಗೆ SIT ಅವರು ಉತ್ತರವನ್ನು ಕೊಡಬೇಕು. ಆ ಕಾರಣಕ್ಕಾಗಿ ನಮಗೆ SIT ಬಗ್ಗೆ ಅನುಮಾನಗಳು ಬರ್ತಾ ಇರುವಂಥದ್ದು. ಯಾವಾಗ ವಿಧಾನಸಭೆಯಲ್ಲಿ SIT ರಚನೆ ಆಗಿರೋ ಬಗ್ಗೆ ಚರ್ಚೆ ಆಯಿತು, ಆ ಚರ್ಚೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರೂ ಸೇರಿಕೊಂಡು ಒಬ್ಬ ಪ್ರಭಾವಿಯನ್ನು ರಕ್ಷಣೆ ಮಾಡಲಿಕ್ಕೆ ಚರ್ಚೆಯನ್ನು ಮಾಡಿದ್ರು. ಆ ಬಳಿಕ SITಯ ಕಾರ್ಯವೈಖರಿ ಬದಲಾಗಿದೆ ಅನ್ನುವಂಥದ್ದು ಜನಸಾಮಾನ್ಯರೆಲ್ಲರಿಗೂ ಅರ್ಥ ಆಗುತ್ತೆ. ಅದಕ್ಕಿಂತ ಮೊದಲಿದ್ದ SITಯ ಕಾರ್ಯವೈಖರಿಗೂ ವಿಧಾನಸಭೆಯಲ್ಲಿ ಚರ್ಚೆ ಆದ ಬಳಿಕ ನಡೆದಂಥ ಕಾರ್ಯವೈಖರಿಗೂ ವ್ಯತ್ಯಾಸಗಳನ್ನು ಜನ ಗುರುತಿಸಿದ್ದಾರೆ. ಇದನ್ನು ಜನ ಮರೆಯುವುದಿಲ್ಲ ಅನ್ನುವಂಥದ್ದು SITಗೆ ಗೊತ್ತಿರಬೇಕು. ಸರ್ಕಾರಗಳು ಬರ್ತದೆ ಹೋಗ್ತವೆ. ಅವತ್ತು ಆರ್ ಅಶೋಕ್ ಅವರು ಗೃಹ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ COD CID ನಡೆಸಿದಂಥ ತನಿಖೆ ಏನಿದೆ, ಆ ತನಿಖೆ ಮತ್ತು CBI ನಡೆಸಿದಂಥ ತನಿಖೆ ಏನಿದೆ, ಆ ತನಿಖೆ ಇವತ್ತು ನಮ್ಮ ಮುಂದೆ ಇದೆ. CID ಮತ್ತು CBI ಅವತ್ತು ಮಾಡಿದಂತಹ ತಪ್ಪುಗಳೇನು ಅನ್ನುವಂಥದ್ದು ಇವತ್ತು ಅವರ CIDಯ ರುದ್ರಮುನಿಯಿಂದ ಹಿಡಿದು CBIಯ ಅಧಿಕಾರಿಗಳು ಯಾರ್ಯಾರು ಅವರಿಗೆ ಶೇಮ್ ಆಗುವಂಥ ರೀತಿಯಲ್ಲಿ, ಅವರ ವೃತ್ತಿ ಬದುಕಿಗೆ ಕಳಂಕ ಅನ್ನುವ ರೀತಿಯಲ್ಲಿ ಇವತ್ತು ಆ ವರದಿಗಳು ನಮ್ಮ ಮುಂದೆ ಇದೆ. ಇವತ್ತು ಅದನ್ನು ನ್ಯಾಯಾಲಯ ಕೂಡ ಹೇಳುತ್ತೆ. CBI ಮತ್ತು CID ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಲ್ಲ ಅನ್ನುವಂಥದ್ದನ್ನು CBI ವಿಶೇಷ ನ್ಯಾಯಾಲಯ ಹೇಳಿದೆ. ಮತ್ತು ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿಲ್ಲ. ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ನೀವು ಬೇಕುಂತಲೇ ತಪ್ಪನ್ನು ಮಾಡಿದಿರಿ ಮತ್ತು ಬೇಕುಂತಲೇ ನೀವು ಸಂಬಂಧಪಡದೇ ಇರುವಂತಹ ವ್ಯಕ್ತಿ ಸಂತೋಷ್ ಅವರನ್ನು ಅರೆಸ್ಟ್ ಮಾಡಿದಿರಿ ಅಂತ ಹೇಳಿ CBIಗೆ ಮತ್ತು CIDಗೆ CODಗೆ CBI ವಿಶೇಷ ನ್ಯಾಯಾಲಯ ಹೇಳಿದೆ. ಅಂದರೆ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ SIT ಇದನ್ನು ಅರಿತುಕೊಳ್ಬೇಕು. ಇವತ್ತು CID ಮತ್ತು CBIಗೆ ಆದಂತಹ ಕಳಂಕ ಏನಿದೆ ಅದು SITಗೆ ಅಂಟಿಕೊಳ್ಬಾರ್ದು. ನಾಳೆ ಈ ಪ್ರಕರಣ ಎಲ್ಲಿವರೆಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಇದು ಕೇವಲ JNFC ಕೋರ್ಟು, ಜಿಲ್ಲಾ ಕೋರ್ಟು ಅಥವಾ ಹೈಕೋರ್ಟ್ಗೆ ಸೀಮಿತ ಆದಂಥ ಪ್ರಕರಣ ಅಲ್ಲ. ಇದು ಜನತಾ ನ್ಯಾಯಾಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥ ಪ್ರಕರಣ ಇದು. ನಾಳೆ ಹೈಕೋರ್ಟು, ಸುಪ್ರೀಂ ಕೋರ್ಟಲ್ಲಿ ಪರ ವಿರೋಧ ಬಂತು ಜಡ್ಜ್ಮೆಂಟ್ ಅಂತೇಳಿ ಈ ಹೋರಾಟಗಳು ನಿಲ್ಲುವುದಿಲ್ಲ ಮತ್ತು ಕಾನೂನು ಹೋರಾಟವೂ ಕೂಡ ನಿಲ್ಲುವುದಿಲ್ಲ. ಆ ಸಂದರ್ಭದಲ್ಲಿ SITಯ ಕಾರ್ಯನಿರ್ವಹಣೆ ಏನಿದೆ ಇದು ಜನತಾ ನ್ಯಾಯಾಲಯದಲ್ಲಿ ಇನ್ನೂ ಶತಮಾನಗಳ ಕೂಡ ಚರ್ಚೆ ಆಗ್ತಾ ಇರ್ತದೆ, ಇನ್ನೂ ಶತಮಾನಗಳ ಕೂಡ ಚರ್ಚೆ ಆಗ್ತಾ ಇರ್ತದೆ. ಅದರ ಜೊತೆಗೆ ಎಲ್ಲ ನ್ಯಾಯಾಲಯಗಳಲ್ಲಿ SITಯ ದಾಖಲೆಗಳು ಚರ್ಚೆ ಆಗುತ್ತೆ. SITಯ ಮುಖ್ಯಸ್ಥರುಗಳು, SITಯ SP ಗಳು, ಇನ್ಸ್ಪೆಕ್ಟರ್ಗಳು ಉತ್ತರವನ್ನು ಕೊಡಬೇಕಾದಂಥ ಕಾಲ ಬರುತ್ತೆ ಅನ್ನುವಂಥದ್ದು ನೆನಪಿಟ್ಕೊಳ್ಬೇಕು ನಾವು. ಇವತ್ತು ಅವರು ಪ್ರಭಾವಗಳನ್ನು ಬಳಸಿಕೊಂಡು ಒಂದು ಧರ್ಮ ಸಂರಕ್ಷಣಾ ಯಾತ್ರೆ, ಧರ್ಮ ಸಂರಕ್ಷಣಾ ಸಮಾವೇಶಗಳನ್ನು ಮಾಡಿಕೊಂಡು ಇಡೀ ಪ್ರಕರಣವನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಒಂದು ವರ್ಗ ಮಾಡ್ತಾ ಇದೆ. ಹಿಂದುತ್ವದ ಗುಂಪುಗಳೇನಿದೆ, RSSನ ಗುಂಪುಗಳೇನಿದೆ, RSSನ ಒಂದು ಗುಂಪು ಸಂತ್ರಸ್ತರ ಪರವಾಗಿದ್ದರೆ RSSನ ಇನ್ನೊಂದು ಗುಂಪು ಸಂತ್ರಸ್ತರ ವಿರುದ್ಧ ಪ್ರಭಾವಿಗಳ ಪರವಾಗಿದೆ. ಕಾಂಗ್ರೆಸ್ನ ಒಂದು ದೊಡ್ಡ ಗುಂಪು, ಅದು ಒಂದು ಗುಂಪು ನಮ್ಮ ಜೊತೆ ಇದ್ದರೆ, ಹೋರಾಟದ ಜೊತೆ ಇದ್ದರೆ, ಇನ್ನೊಂದು ಬಲಿಷ್ಠವಾದಂಥ ಇನ್ನೊಂದು ಗುಂಪು ಪ್ರಭಾವಿಗಳ ಜೊತೆ ಇದೆ. ಈ ರಾಜಕೀಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು.
2012ರಲ್ಲಿ ಸೌಜನ್ಯ ಅತ್ಯಾಚಾರ ಹತ್ಯೆ ಆಯಿತು. ಆ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಮುಖ್ಯಮಂತ್ರಿ ಆಗಿದ್ರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು, ಆರ್ ಅಶೋಕ್ ಅವರು ಗೃಹ ಸಚಿವರಾಗಿದ್ರು. ಸಂಪೂರ್ಣವಾಗಿ ಆಗಿನ ಬಿಜೆಪಿ ಸರ್ಕಾರ ಪ್ರಭಾವಿಗಳ ರಕ್ಷಣೆಗೆ ನಿಂತ ಸಂದರ್ಭದಲ್ಲಿ 2012ರಿಂದ 2013 ಮೇವರೆಗೆ ದೊಡ್ಡ ಮಟ್ಟದಲ್ಲಿ ಬೆಳ್ತಂಗಡಿ ಸೇರಿದಂತೆ ಇಡೀ ಮಂಗಳೂರಲ್ಲಿ ಗ್ರಾಮಗಳಲ್ಲಿ ಸಭೆ ಆಯಿತು. ಸುಮಾರು ಸಭೆಗಳಾದವು. ಬಿ ಎಂ ಭಟ್ರು ಎಷ್ಟು ವೇದಿಕೆಗಳಲ್ಲಿ ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿದ್ದ ಪ್ರಕಾರ ಅತ್ರಾಡಿ ಅಮೃತ್ ಶೆಟ್ಟಿ ಅವರು ಸುಮಾರು 75 ವೇದಿಕೆಗಳು 75 ಭಾಷಣಗಳನ್ನ ಮಾಡಿದ್ದಾರೆ ಅವರು. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇಡೀ ಜಿಲ್ಲೆಯಾದ್ಯಂತ ಓಡಾಡಿ ಜನಸಂಘಟನೆಯನ್ನು ಮಾಡಿದರು. ವಿಷ್ಣುಮೂರ್ತಿ ಭಟ್ರು, ಲಕ್ಷ್ಮಣ್ ಗೌಡ್ರು ಓಡಾಡದೇ ಇರುವಂಥ ಜಾಗಗಳೇ ಇಲ್ಲ. ಆನಂತರ 2013 ಮೇಯಲ್ಲಿ ಚುನಾವಣೆ ಬಂತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹುಮತ ಬಂತು. ಕಾಂಗ್ರೆಸ್ ಬಹುಮತ ಬಂದಂಥ ಸಂದರ್ಭದಲ್ಲಿ ಮಂಗಳೂರಲ್ಲೂ ಕೂಡ 7ಕ್ಕೆ 8ಕ್ಕೆ 7 ಸೀಟುಗಳನ್ನು ಕಾಂಗ್ರೆಸ್ ಪಡ್ಕೊಳ್ತು. ಅದು ಸೌಜನ್ಯ ಹೋರಾಟದಿಂದ ಅವರಿಗೆ ಕಾಂಗ್ರೆಸ್ಗೆ ಸಿಕ್ಕಂತ ಲಾಭ. 2013ರಲ್ಲಿ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು 2013-14 ನರೇಂದ್ರ ಮೋದಿ ಅವರ ಹವಾ ಇದ್ದಂಥ ಕಾಲ, ಅವರು ಪೀಕ್ ಆದಂಥ ಹವಾ ಇದ್ದಂಥ ಕಾಲ. ಆ ಕಾಲದಲ್ಲೇ 2013ರಲ್ಲಿ ನಡೆದ ಚುನಾವಣೆಯಲ್ಲಿ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಬಿಜೆಪಿ 1 ಸೀಟ್ ಪಡೀಲಿಕ್ಕೆ ಸಾಧ್ಯ ಆಯಿತು. 2023ರಲ್ಲೂ ಕೂಡ ಕಾಂಗ್ರೆಸ್ ಬಹುಮತ ಬಂತು ರಾಜ್ಯದಲ್ಲಿ. ಆಗ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕೇವಲ 1 ಸೀಟ್ ಪಡಲಿಕ್ಕೆ ಸಾಧ್ಯ ಆಯಿತು. ಅಂದರೆ ಕಾಂಗ್ರೆಸ್ 2012ರಲ್ಲಿ ಇದ್ದಂಥ ಸೌಜನ್ಯ ಹೋರಾಟವನ್ನು ಹೇಗೆ ಬಳಸ್ಕೊಳ್ತೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಡ್ಕೊಂಡಿಲ್ಲ ಕಾಂಗ್ರೆಸ್ ಅನ್ನುವಂಥದ್ದು ಜನರಿಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ 1 ಸ್ಥಾನವನ್ನು ಪಡಲಿಕ್ಕೆ ಮಾತ್ರ ಸಾಧ್ಯ ಆಯಿತು ಅನ್ನುವಂಥ ಎಚ್ಚರ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನವರಿಗಿರಬೇಕು. ಇವತ್ತು ಪದ್ಮಲತಾ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಚಳುವಳಿಯನ್ನು CPM ಮುನ್ನಡೆಸುತ್ತೆ. ಮೊನ್ನೆ ಪದ್ಮಲತಾ ಅವರ ಕ್ಲಾಸ್ಮೇಟ್ ಒಬ್ಬರು ಸಿಕ್ಕಿದ್ರು ನನಗೆ. ಅವರ ಜೊತೆಗೆ ಕ್ಲಾಸಲ್ಲಿ ಇದ್ದಂಥವರು ಮೊನ್ನೆ ನನಗೆ ಸಿಕ್ಕಿದ್ರು. ಅವರು ಹೇಳ್ತಾ ಇದ್ರು, ನಾನು ಯಾವುದೇ ಪಕ್ಷ ಅಥವಾ ಸಂಘಟನೆಯಲ್ಲಿ ಆ ಟೈಮಲ್ಲಿ ಇರಲಿಲ್ಲ. ಆದರೆ SFI ಕಮ್ಯುನಿಸ್ಟರ ವಿದ್ಯಾರ್ಥಿ ಸಂಘಟನೆ ಏನಿತ್ತು ಅದು ತೆಗೆದುಕೊಂಡಂಥ ನಿರ್ಧಾರ ಏನಿದೆ ಆ ನಿರ್ಧಾರದ ಜೊತೆಗೆ ನಾನು ಇದ್ದೆ. ನಾನು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದೆ. ಅವತ್ತು ನಾವೆಲ್ಲ ಕಾಲೇಜುಗಳನ್ನು ಬಂದ್ ಮಾಡಿ, ಅವತ್ತು ಯಾವೆಲ್ಲ ಪತ್ರಿಕೆಗಳಲ್ಲಿ ಪದ್ಮಲತಾ ಅವರ ಸಾವಿಗೆ ಖಂಡನೆಯ ಸುದ್ದಿಗಳು ಬಂದಿತ್ತು, ಹೋರಾಟದ ಸುದ್ದಿಗಳು ಬಂದಿತ್ತು, ಆ ಪೇಪರ್ನ ಬಂಡಲನ್ನು ಇಟ್ಕೊಂಡು ಹೋಗಿ ನಾವು ಪದ್ಮಲತಾ ಅವರು ನಾವು ಕಲಿತಾ ಇದ್ದಂಥ SDM ಕಾಲೇಜ್ಗೆ ನುಗ್ಗಿ ಅಲ್ಲಿನ ಪ್ರಿನ್ಸಿಪಾಲ್ರ ಚೇಂಬರಲ್ಲಿ ಗುಡ್ಡೆ ಹಾಕಿದ್ವಿ. ಆ ಎಲ್ಲ ಪೇಪರ್ಗಳನ್ನು ಪ್ರಿನ್ಸಿಪಾಲ್ನ ಟೇಬಲ್ ಏನಿದೆ ಆ ಟೇಬಲ್ ಮೇಲೆ ಹಾಕಿದ್ವಿ, ಎಲ್ಲ ಕಾಲೇಜಿನ ಗಾಜುಗಳನ್ನು ಹೊಡೆದಿದ್ವಿ ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಆ ಟೈಮಲ್ಲಿ. ವಿಷ್ಣುಮೂರ್ತಿ ಅವರು ಆ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಆ ಹೋರಾಟ ನಡೀತಿದ್ದ ಸಂದರ್ಭದಲ್ಲೇ ನಾನು ಅದನ್ನು ಮೊನ್ನೆ ಅಷ್ಟೇ ಅದರ ದಾಖಲೆಗಳನ್ನು ತೆಗಿಬೇಕು ಅಂತೇಳಿ ವಿಧಾನಸಭೆಯ ಲೈಬ್ರರಿಯಲ್ಲಿ ಹುಡುಕಿದಾಗ ಆ ವಿಧಾನಸಭೆಯಲ್ಲಿ ಏನು ಚರ್ಚೆ ಆಗಿತ್ತು ಅವತ್ತು ಅಂತೇಳಿ ಹುಡುಕಿದೆ. ನಾನು ಅದನ್ನು ಬರೆದಿದ್ದೆ ಕೂಡ, ಕೆಲವರು ಓದಿರ್ಬೋದು ಅದನ್ನು. ಅವತ್ತು ವಸಂತ ಬಂಗೇರ್ ಅವರು ಈ ಪ್ರಸ್ತಾಪವನ್ನು ಎತ್ತಾರೆ. ಯಾಕೆ ಪದ್ಮಲತಾ ಪ್ರಕರಣ ರಿಪೋರ್ಟ್ ಆಯಿತು, ಯಾಕೆ ಪದ್ಮಲತಾ ಪ್ರಕರಣದ ನೈಜವಾದಂಥ ಆರೋಪಿಗಳನ್ನು ಬಂಧಿಸಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಬಿಜೆಪಿಯಲ್ಲಿದ್ದಂಥ ವಸಂತ ಬಂಗೇರ ನೆನ್ಪಿಟ್ಕೊಳ್ಬೇಕಿದ್ದು. ಬಿಜೆಪಿಯಲ್ಲಿದ್ದಂತಹ ವಸಂತ ಬಂಗೇರ್ ಅವರು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಆಗಿನ ಕಾನೂನು ಮತ್ತು ಸಂಸದೀಯ ಸಚಿವರಾಗಿದ್ದಂತಹ ಲಕ್ಷ್ಮೀ ಸಾಗರ್ ಅವರು ಉತ್ತರವನ್ನು ಕೊಡ್ತಾರೆ. ನಾವು ಪದ್ಮಲತಾ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ CODಯಲ್ಲಿ ಜಗನ್ನಾಥ ರೈ ಅನ್ನುವಂಥ ಇನ್ಸ್ಪೆಕ್ಟರ್ನ ನೇಮಕ ಮಾಡಿದ್ವಿ. ಇದು ವಿಧಾನಸಭೆಯಲ್ಲಿ ಕಾನೂನು ಸಚಿವರು ಕೊಟ್ಟಂಥ ಉತ್ತರ. ಜಗನ್ನಾಥ ರೈ ಅನ್ನುವಂಥ ಇನ್ಸ್ಪೆಕ್ಟರ್ನ ನೇಮಕ ಮಾಡಿದ್ವಿ. ಜಗನ್ನಾಥ ರೈ ಅವರು ದಕ್ಷ ಮತ್ತು ಪ್ರಾಮಾಣಿಕರು. ಅವರು ಈ ಪ್ರಕರಣವನ್ನು ತನಿಖೆ ಮಾಡಿ ಇನ್ನೇನು ಪ್ರಭಾವಿ ಆರೋಪಿಗಳನ್ನು ಬಂಧನವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗಿದ್ದು. ಇನ್ನೇನು ಪ್ರಭಾವಿ ಆರೋಪಿಗಳನ್ನ ಬಂಧನ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಅದಕ್ಕೆ ಬೇಕಾದಂತಹ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಬೆಳ್ತಂಗಡಿಗೆ ಕರೆಸಿಕೊಂಡಿದ್ರು. ಅಷ್ಟೊತ್ತಿಗೆ ಪುತ್ತೂರಿನ ಶಾಸಕರಾಗಿದ್ದಂತಹ ವಿನಯ್ ಕುಮಾರ್ ಸೊರಕೆ ಅವರು ಗೃಹ ಇಲಾಖೆಗೆ ಒಂದು ಪತ್ರವನ್ನು ಬರೀತಾರೆ. ನೀವು ಜಗನ್ನಾಥ ರೈ ಅವರನ್ನು ತಕ್ಷಣವೇ ಬೆಳ್ತಂಗಡಿಯಿಂದ CODಯಿಂದ ವರ್ಗಾವಣೆಯನ್ನು ಮಾಡಬೇಕು ಅನ್ನೋಂಥ ಪತ್ರವನ್ನು ಅವರು ಬರೆದ್ರು. ಯಾರು ಬರೆದ್ರು? ವಿನಯ್ ಕುಮಾರ್ ಸೊರಕೆ ಅವರು ಆಗ ಬರೆದ್ರು. ವಿನಯ್ ಕುಮಾರ್ ಸೊರಕೆ ಅವರ ಪತ್ರವನ್ನು ಆಧರಿಸಿ ತಕ್ಷಣವೇ ಜಗನ್ನಾಥ ರೈ ಅವರನ್ನು ಬೆಂಗಳೂರಿಗೆ CID ಅಧಿಕಾರಿಗಳು ಕರೆಸ್ಕೊಳ್ತಾರೆ. ಜಗನ್ನಾಥ ರೈ ಅವರು ಅವರ ದಾಖಲೆಗಳ ಜೊತೆಗೆ ಬೆಂಗಳೂರು CID ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಜಗನ್ನಾಥ ರೈ ಅವರ ಎಲ್ಲ ತನಿಖಾ ದಾಖಲೆಗಳನ್ನು ಹಿರಿಯ ಅಧಿಕಾರಿಗಳು ವಶಪಡಿಸಿಕೊಂಡು ನಿಮ್ಮನ್ನು ಕಡ್ಡಾಯ ರಜೆಯಲ್ಲಿ ಕಳಿಸಲಾಗಿದೆ ಅಂತೇಳಿ ಅವರನ್ನ ಕಡ್ಡಾಯ ರಜೆಯಲ್ಲಿ ಕಳಿಸ್ತಾರೆ. 4 ತಿಂಗಳು ಕಡ್ಡಾಯ ರಜೆಯಲ್ಲಿ ಕಳಿಸ್ತಾರೆ. ಇಲ್ಲದೇ ಇದ್ರೆ 2 ದಿವಸದಲ್ಲಿ ಅವರು
ಆರೋಪಿಗಳನ್ನು ಬಂಧನ ಮಾಡುವಂಥ ಸಾಧ್ಯತೆ ಇತ್ತು. ಇದು ನಾವು ಊಹೆಯಿಂದ ಹೇಳ್ತಾ ಇರೋದಲ್ಲ, ವಿಧಾನಸಭೆಯ ದಾಖಲೆಗಳಲ್ಲಿ ಇದು ಪ್ರಸ್ತಾಪ ಆಗಿದೆ. ಈ ರೀತಿ ಅವತ್ತು ಪದ್ಮಲತಾ ಪ್ರಕರಣವನ್ನು ಮುಚ್ಚಿ ಹಾಕಿದವರೇ ಆನಂತರ ಯಮುನಾ ಪ್ರಕರಣವನ್ನು ಮುಚ್ಚಾಕಿದ್ರು, ನಾರಾಯಣ ಪ್ರಕರಣವನ್ನು ಮುಚ್ಚಾಕಿದ್ರು, ವೇದವಲ್ಲಿ ಪ್ರಕರಣವನ್ನು ಮುಚ್ಚಾಕಿದ್ರು. ಈಗ BJP ಮತ್ತು ಕಾಂಗ್ರೆಸ್ ಸೇರಿ ಸೌಜನ್ಯ ಪ್ರಕರಣವನ್ನು ಕೂಡ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಆದರೆ ಇದು ಮುಚ್ಚಿ ಹೋಗಲ್ಲ. ನ್ಯಾಯಾಲಯದ ದಾಖಲೆಗಳೆಲ್ಲವೂ ಕೂಡ ಸಂತೋಷ್ ರಾವ್ ಕೇವಲ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿಡುಗಡೆ ಆಗಿದ್ದಲ್ಲ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನೂರಾರು ಪ್ರಕರಣಗಳು ಸಾಕ್ಷ್ಯಾಧಾರದ ಕೊರತೆಯಿಂದ ಖುಲಾಸೆ ಆಗ್ತಾರೆ, ನೂರಾರು ಆರೋಪಿಗಳು ಖುಲಾಸೆ ಆಗ್ತಾರೆ. ಆ ರೀತಿ ಸಂತೋಷ್ ರಾವ್ ಖುಲಾಸೆ ಆಗಿದ್ದಲ್ಲ. ಸಂತೋಷ್ ರಾವ್ ಅವರ ಖುಲಾಸೆ ಗೌರವಾನ್ವಿತ ಖುಲಾಸೆ. ಸಂತೋಷ್ ರಾವ್ ಅವರಿಗೆ ಆಗಿರುವಂಥದ್ದು ಗೌರವಾನ್ವಿತ ಬಿಡುಗಡೆ. ಅಂದರೆ ಜಡ್ಜ್ ಆದೇಶದಲ್ಲಿ ಬರೀತಾರೆ ಈತ ನಿಜವಾದಂಥ ಆರೋಪಿ ಅಲ್ಲ ಅನ್ನುವಂಥದ್ದು ಅರ್ಥದಲ್ಲೇ ಬರೀತಾರೆ. ಆದ್ದರಿಂದ ಪೊಲೀಸರು ಅಲ್ಲಿ ಯಾರನ್ನೋ ರಕ್ಷಣೆ ಮಾಡಲಿಕ್ಕೆ ಪ್ರಕರಣವನ್ನು ಮುಚ್ಚಿ ಹಾಕ್ಲಿಕ್ಕೇನೆ ಅಲ್ಲಿ FIR ಚಾರ್ಜ್ ಶೀಟಲ್ಲಿ ಸರಿಯಾದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿಲ್ಲ ಮತ್ತು ಬೇಕು ಅಂತಲೇ ಒಬ್ಬ ಅಮಾಯಕರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಸಂತೋಷ್ ರಾವ್ ಅವರು ಅಮಾಯಕ ಅಂತ ಹೇಳುವುದಕ್ಕೆ ಕೋರ್ಟ್ ದಾಖಲೆಗಳೇ ಬೇಕಾಗಿಲ್ಲ. ನಾನು ಅವರ ಜೊತೆಗೆ 4.5 ತಿಂಗಳು ನಾನು ಅವರ ಜೊತೆಗಿದ್ದೆ. 4.5 ತಿಂಗಳು ಅವ್ರು ನನ್ನ ಜೊತೆಗೆ ಬದುಕಿದ್ರು. ಅವರು ನಾನು ಮಂಗಳೂರಿನ ಹೋಮ್ ಸ್ಟೇ ಪ್ರಕರಣದಲ್ಲಿ RSS ವಿರುದ್ಧ, ಹಿಂದುತ್ವದ ವಿರುದ್ಧ ಸುದ್ದಿ ಮಾಡಿದ ಕಾರಣಕ್ಕಾಗಿ ನನ್ನನ್ನು 4.5 ತಿಂಗಳು ಜೈಲಿಗೆ ಹಾಕಿದ್ರು. ನಾನು ಜೈಲಲ್ಲಿದ್ದ ಸಂದರ್ಭದಲ್ಲಿ ನನ್ನದೇ ಬ್ಯಾರಕ್ನಲ್ಲಿ ಸಂತೋಷ್ ರಾವ್ ಕೂಡ ಇದ್ರು. ನನ್ನದೇ ಬ್ಯಾರಕ್ನಲ್ಲಿ ಸಂತೋಷ್ ರಾವ್ ಕೂಡ 4.5 ತಿಂಗಳು ಇದ್ರು. ನಾನು, ಸಂತೋಷ್ ರಾವ್ ಮತ್ತು ಬೇರೆ ಬೇರೆ ಕೈದಿಗಳು, ಒಟ್ಟೊಂದು 10-15 ಜನ ಕೈದಿಗಳು ಒಂದೇ ವಾರ್ಡಲ್ಲಿದ್ವಿ, ಒಂದೇ ಬ್ಯಾರಕಲ್ಲಿದ್ವಿ, ಒಂದೇ ಕೋಣೆಯಲ್ಲಿದ್ವಿ, ಒಟ್ಟಿಗೆ ಊಟ ಮಾಡಿದ್ವಿ, ಒಟ್ಟಿಗೆ ತಿಂತಾ ಇದ್ವಿ, ಒಟ್ಟಿಗೆ ಇದ್ವಿ ಎಲ್ಲನೂ. ಅಂದರೆ ನನಗೆ ಅವರ ಸ್ವಭಾವ ಕೂಡ ಗೊತ್ತು. ಅವರು ಬೆಳಿಗ್ಗೆದ್ದು ತಿಂಡಿ ತಿನ್ನುವುದಕ್ಕಿಂತ ಮುಂಚೆ ಧ್ಯಾನದಲ್ಲಿ ಕೂತ್ರೆ, ಆನಂತರ ತಿಂಡಿ ತಿಂದ ನಂತರ ಮತ್ತೆ ಧ್ಯಾನದಲ್ಲಿ ಕೂರ್ತಾ ಇದ್ರು. ಅಪಾರ ದೈವ ಭಕ್ತರು ಅವರು. ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಕೇಡನ್ನು ಬಯಸುವಂಥ ವ್ಯಕ್ತಿ ಸಂತೋಷ್ ರಾವ್ ಅಲ್ಲ ಅನ್ನುವಂಥದ್ದು ಅವರ ವೈಯಕ್ತಿಕ ಸಂಪರ್ಕದಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ಯಾರನ್ನು ಬದುಕಿಸ್ಲಿಕ್ಕೋಸ್ಕರ, ಯಾರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅವರನ್ನು ಆರೋಪಿಯನ್ನಾಗಿ ಮಾಡುವಂಥ ಕೆಲಸವನ್ನು ಈ ಇಲಾಖೆ ಮಾಡ್ತು. ಒಂದು ಪ್ರಶ್ನೆ ಬರುತ್ತೆ, ಬಹಳಷ್ಟು ಸಾರಿ ಬಂದಿದೆ, ಈಗಲೂ ಬರ್ತಾ ಇದೆ. ಸಾವಿರಾರು ಜನ ಅಲ್ಲಿ ಸತ್ತಿದ್ದಾರೆ, ಅಸಹಜ ಸಾವುಗಳಾಗಿದೆ ಅಂತ ಇದ್ರೆ ಒಂದೇ ಒಂದು ಮನೆಯವರು ಬಂದು ಯಾಕೆ ದೂರು ಕೊಟ್ಟಿಲ್ಲ? ಯಾರೂ ಕೂಡ ಇಲ್ಲಿವರೆಗೆ ಸುಮ್ಮನಿರ್ತಾರ? 1980ರಿಂದ ಇಲ್ಲಿವರೆಗೆ 2025ರವರೆಗೆ ಎಷ್ಟೋ ಜನ ನಾಪತ್ತೆ ಆಗಿದ್ದಾರೆ ಅಂತಂದರೆ ಅವರ ಮನೆಯವರಾದರೂ ಬರಬೇಕಾಗಿತ್ತಲ್ವಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬರ್ತಾ ಇದೆ ಕೂಡ. ಇದಕ್ಕೂ ಕೂಡ ನಾವು ಉತ್ತರವನ್ನು ಕೊಟ್ವಿ. ವಿಧಾನಸಭೆಯ ದಾಖಲೆಗಳಲ್ಲಿ ಚರ್ಚೆ ಆಗಿದೆ, ಒಂದು ವಿಧಾನಸಭೆಯಲ್ಲೇ ಚರ್ಚೆ ಆಗುತ್ತೆ. ಸಿರುಗುಪ್ಪದ 4 ಜನ ಬ್ರಾಹ್ಮಣ ಹುಡುಗರು ಧರ್ಮಸ್ಥಳಕ್ಕೆ ತೀರ್ಥಯಾತ್ರೆಗೆ ಅಂತ ಬಂದವರಲ್ಲಿ 2 ಹುಡುಗರು ಸತ್ತೋಗ್ತಾರೆ. 2 ಹುಡುಗರು ಸತ್ತೋಗಿದ್ದು ಹೇಗೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಯಾರಾದರೂ ಹೊಡೆದಕ್ಕೊಂದ್ರ ಅಥವಾ ಯಾರ ಜೊತೆ ಅದು ಗಲಾಟೆ ಆಯ್ತಾ, ಒಟ್ಟು ಅವರಿಬ್ಬರು ಸತ್ತೋಗ್ತಾರೆ. ಬಂದಿದ್ದು 4 ಜನ. ಆ ಇಬ್ಬರನ್ನ ಪೊಲೀಸರು ಯಾರಿಗೂ ಹೇಳದೇನೆ ಹೂತಾಕಿ ಬಿಡ್ತಾರೆ. ಯಾವ ರೀತಿ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟರೋ ಅದೇ ರೀತಿಯಲ್ಲಿ ಪೊಲೀಸರು ಹೂತಾಕ್ಬಿಡ್ತಾರೆ. ಆ ನಂತರ ಆ 2 ಹುಡುಗರ ವೃದ್ಧ ತಂದೆ ತಾಯಿ ಧರ್ಮಸ್ಥಳ ಹೊರಟಾಣೆಗೆ ಬಂದು ಕೇಳ್ಕೋತಾರೆ, ನನ್ನ ಮಗನನ್ನು ನೀವು ಹೂತಾಕಿದಿರಿ, ನಮಗೆ ಡೆಡ್ ಬಾಡಿಯನ್ನು ಕೊಡಿ, ನಾವು ಅವರ ಶವವನ್ನು ಮನೆಗೆ ತಗೊಂಡೋಗಿ ಊರಿಗೆ ತಗೊಂಡೋಗ್ತೀವಿ ಅಂತೇಳಿ ಮನವಿಯನ್ನು ಮಾಡ್ತಾರೆ. ಆಗ ಪೊಲೀಸರು ಇದು ಧರ್ಮಸ್ಥಳ, ನಿಮಗೆ ಶವವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರಿಗೆ ಲಾಠಿಯಲ್ಲಿ ಹೊಡಿತಾರೆ. ಆ ವೃದ್ಧ ತಂದೆ ತಾಯಿ ಬ್ರಾಹ್ಮಣರು ಅವರ ಅಂಗಿಯನ್ನು ಬಿಚ್ಚಿಸಿ ಅವರನ್ನು ಲಾಕಪ್ಪಲ್ಲಿ ಹಾಕಿ ಅವರಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಅವರಿಗೊಂದು ಲೋಟ ನೀರನ್ನೂ ಕೊಡದೆ, ಅವರಿಗೆ ಮಲಮೂತ್ರ ಮಾಡಲಿಕ್ಕೂ ಅವಕಾಶವನ್ನು ಕೊಡದೆ, ಅವರ ಜನಿವಾರವನ್ನು ಕಿತ್ತು ಅವರಿಗೆ ಹಿಂಸೆಯನ್ನು ಕೊಟ್ಟಿದ್ರು ಅಂತೇಳಿ ವಿಧಾನಸಭೆ ದಾಖಲೆಗಳು ಹೇಳುತ್ತೆ. ಅಂದರೆ ಯಾರೇ ತಂದೆ ತಾಯಿ ನಮ್ಮ ಮಗಳು ನಾಪತ್ತೆ ಆಗಿದ್ದಾರೆ, ನಮಗೆ ಅವರ ಶವವನ್ನು ಹುಡುಕಿ ಕೊಡಿ ಅಥವಾ ಕೊಡಿ, ಪಾರ್ಥಿವ ಶರೀರವನ್ನಾದರೂ ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಧರ್ಮಸ್ಥಳದಲ್ಲಿ ಸ್ಟೇಷನಲ್ಲಿ ಇರಲಿಲ್ಲ ಅನ್ನುವಂಥದ್ದು ಈ ದಾಖಲೆಗಳಲ್ಲಿ ಸ್ಪಷ್ಟ ಆಗುತ್ತೆ. ಯಾಕೆ ಯಾರೂ ಕೂಡ ಇಲ್ಲಿವರೆಗೆ ಶವ ಕೇಳಿಲ್ಲ ಅಂತ ಪ್ರಶ್ನೆ ಕೇಳ್ತಾರಲ್ಲ, ಅವರು ಈ ದಾಖಲೆಗಳನ್ನು ಓದಬೇಕು. ನಾವು ಅವ್ರು ಯಾರೂ ಕೂಡ ಆರೋಪಿಯನ್ನು ಪತ್ತೆ ಮಾಡಿಕೊಡಿ ಅಂತ ಕೇಳಲಿಲ್ಲ, ಅವ್ರು ಯಾರೂ ಕೂಡ ಪ್ರಭಾವಿಯನ್ನು ಬಂಧಿಸಿ ಅಂತ ಕೇಳಲಿಲ್ಲ, ಅವ್ರು ಯಾರೂ ಕೂಡ ಧರ್ಮಕ್ಷೇತ್ರದ ಮೇಲೆ ಆರೋಪವನ್ನು ಮಾಡಲಿಲ್ಲ, ಅವ್ರು ಯಾರೂ ಕೂಡ ಮುಂಡಾಸನವರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಅಂತ ಕೇಳಿಲ್ಲ. ಅವ್ರು ಕೇಳಿರುವಂಥದ್ದು ನನ್ನ ಮಗನ ಶವ ಕೊಡಿ, ನನ್ನ ಮಗಳ ಶವ ಕೊಡಿ ಅಂತೇಳಿ. ಅಂಥವರಿಗೆ ಲಾಠಿಯಲ್ಲಿ ಹೊಡೆದು ಲಾಕಪ್ಪಲ್ಲಿ ಹಾಕಿ ಜನಿವಾರವನ್ನು ಕಿತ್ತು ಬರಿ ಚಡ್ಡಿಯಲ್ಲಿ ಲಾಕಪ್ಪಲ್ಲಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಅವರನ್ನು ಮರು ದಿವಸ ಬಸ್ ಹತ್ತಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಇನ್ನು ಮುಂದೆ ನೀವು ಧರ್ಮಸ್ಥಳದ ಕಡೆ ತಲೆ ಹಾಕಿದರೆ ಎಚ್ಚರಿಕೆ,
ಅನ್ನುವಂಥ ಎಚ್ಚರವನ್ನು ಕೊಡ್ತಾರೆ. ಈ ರೀತಿಯ ಕೃತ್ಯಗಳಿಂದಾಗಿ ಇವತ್ತು ಸಾವಿರಾರು ಪ್ರಕರಣಗಳಿಗೆ ಯಾರು ವಾರಿಸುದಾರಿಲ್ಲದೆ ಹೋಗಿರುವಂಥದ್ದು. ಆ ನಂತರ 2012ರಲ್ಲಿ ಸೌಜನ್ಯ ಕೊಲೆಯಾದ ನಂತರ ಇಲ್ಲಿಯವರೆಗೆ 2025ರವರೆಗೆ ಯಾಕೆ ಅಸಹಜ ಸಾವುಗಳಾಗ್ತಾ ಇಲ್ಲ? ಉಗ್ರಪ್ಪ ಕಮಿಟಿಯ ಮುಂದೆ ಉಗ್ರಪ್ಪ ಅವರು ಸಂಸದರಾಗಿದ್ದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಸಮಿತಿ ಅನ್ನುವಂಥ ರಚನೆಯನ್ನು ಮಾಡ್ತದೆ. ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಸಮಿತಿ ಅಂತೇಳಿ ಮಾಡುತ್ತೆ. ವಿಧಾನಸೌಧದಲ್ಲಿ ಅದಕ್ಕೆ ಕಚೇರಿ ಇತ್ತು. ಉಗ್ರಪ್ಪ ಅವರು ಅದರ ಅಧ್ಯಕ್ಷರಾಗಿದ್ದರು. ಮೊದಲಿಗೆ MC ನಾಣಯ್ಯ, ಮಾಜಿ ಕಾನೂನು ಸಚಿವರಾದಂಥ MC ನಾಣಯ್ಯ ಅವರು ಅಧ್ಯಕ್ಷರಾಗಿದ್ದರು. ರಾಜಕೀಯ ಕಾರಣಕ್ಕಾಗಿ ಅವರು ರಾಜೀನಾಮೆಯನ್ನು ಕೊಟ್ಟರು. ಆನಂತರ VS ಉಗ್ರಪ್ಪ ಅವರು ಅದರ ಅಧ್ಯಕ್ಷರಾದರು. ಅವರು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗಿದೆ, ಎಲ್ಲೆಲ್ಲಿ ಲೈಂಗಿಕ ದೌರ್ಜನ್ಯಗಳಾಗಿದೆ, ಎಲ್ಲೆಲ್ಲಿ ಸಾವುಗಳಾಗಿದೆ ಅನ್ನುವಂಥ ತನಿಖೆಯನ್ನು ಆ ಸಮಿತಿ ಕೈಗೊಳ್ಳುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಈ ಪ್ರಶ್ನೆ ಬರುತ್ತೆ, ಧರ್ಮಸ್ಥಳದಲ್ಲಿ ನೂರಾರು ಅಸಹಜ ಸಾವುಗಳಾಗಿದೆ, ಹೇಗೆ ಆಗಿದೆ, ಎಷ್ಟಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಆಗಿನ ಪೊಲೀಸ್ ವರಿಷ್ಠಾಧಿಕಾರಿಗೆ SP ಅವರಿಗೆ ಉಗ್ರಪ್ಪ ಅವರು ಪ್ರಶ್ನೆ ಮಾಡ್ತಾರೆ. ಇದು ಉಗ್ರಪ್ಪ ಕಮಿಟಿಯ ರಿಪೋರ್ಟಲ್ಲಿದೆ. ಉಗ್ರಪ್ಪ ಕಮಿಟಿ ರಾಜ್ಯ ಸರ್ಕಾರಕ್ಕೆ ಈ ರಿಪೋರ್ಟನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಆ ರಿಪೋರ್ಟನ್ನು ಅಂಗೀಕರಿಸಿದೆ. ಅದನ್ನೇ ನಾನು ಹೇಳ್ತಾ ಇರುವಂಥದ್ದು. ಅಲ್ಲಿ ಉಗ್ರಪ್ಪ ಅವರು ಅಧ್ಯಕ್ಷರು ಪ್ರಶ್ನೆಯನ್ನು ಕೇಳಿದ ಸಂದರ್ಭದಲ್ಲಿ ಅಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಉತ್ತರ ಕೊಡ್ತಾರೆ. ಹೌದು, ವರ್ಷಕ್ಕೆ 100ಕ್ಕೂ ಹೆಚ್ಚು ಅಸಹಜ ಸಾವುಗಳು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನಡೆಯುತ್ತೆ, ದಾಖಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಉಗ್ರಪ್ಪ ಅವರು ಮತ್ತೆ ಪ್ರಶ್ನೆಯನ್ನೇ ಕೇಳ್ತಾರೆ, ನೂರಾರು ಅಸಹಜ ಸಾವುಗಳು, ನಾಪತ್ತೆ ಪ್ರಕರಣಗಳು ದಾಖಲಾದ ನಂತರ ನೀವು ತೆಗೆದುಕೊಂಡಂಥ ಕ್ರಮಗಳೇನು ಅಂತ ಕೇಳ್ತಾರೆ. ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿರುತ್ತರರಾಗ್ತಾರೆ, ಉತ್ತರ ಕೊಡುವುದಿಲ್ಲ. ಈ ಉತ್ತರ ಕೊಡುವುದಿಲ್ಲ ಅನ್ನುವಂಥದ್ದೇನಿದೆ ಅದು ಎಲ್ಲ ಉತ್ತರವನ್ನು ಹೇಳುತ್ತೆ. ಅದೇ ಎಲ್ಲ ಉತ್ತರವನ್ನು ಹೇಳುತ್ತೆ. ಮತ್ತೆ VS ಉಗ್ರಪ್ಪ ಅವರು ಪ್ರಶ್ನೆ ಕೇಳ್ತಾರೆ, ಪ್ರತಿಯೊಬ್ಬ ನಾಗರಿಕನಿಗೂ ಬದುಕುವ ಹಕ್ಕನ್ನು ಈ ಸಂವಿಧಾನ ಕೊಟ್ಟಿದೆ, ಧರ್ಮಸ್ಥಳದಲ್ಲಿ ಯಾಕೆ ಆ ಬದುಕುವ ಹಕ್ಕಿಲ್ಲ, ಉತ್ತರ ಕೊಡಿ ಅಂತ ಕೇಳ್ತಾರೆ SP ಅವರಿಗೆ ಸಭೆಯಲ್ಲಿ. SP ಅವರು ಅದಕ್ಕೂ ಕೂಡ ಉತ್ತರವನ್ನು ಕೊಡುವುದಿಲ್ಲ. ಮತ್ತೆ ಹೇಳ್ತಾರೆ, ಅವರು ಧರ್ಮಸ್ಥಳದಲ್ಲಿ ತೀರ್ಥಯಾತ್ರೆಗೆ ಬಂದವರು ಸಾಯ್ತಾರೆ, ಅದಕ್ಕೆ ನಾವೇನು ಮಾಡೋದಕ್ಕೆ ಆಗುವುದಿಲ್ಲ ಅನ್ನುವಂಥ ರೀತಿಯ ಉತ್ತರವನ್ನು ಅವರು ಕೊಡ್ತಾರೆ. ಇದೆಲ್ಲವೂ ಕೂಡ ಸಮಿತಿಯ ವರದಿಯಲ್ಲಿ ದಾಖಲಾಗಿದೆ. ಅದೇ ಉತ್ತರವನ್ನು ಇವತ್ತು ಪ್ರಭಾವಿಗಳು ಕೂಡ ಕೊಡ್ತಾ ಇದ್ದಾರೆ. ಧರ್ಮಸ್ಥಳ ಅನ್ನುವಂಥದ್ದು ತೀರ್ಥಕ್ಷೇತ್ರ, ಸಾವಿರಾರು ಜನ ಬರ್ತಾರೆ, ಯಾರೋ ಸಾಯ್ತಾರೆ ಅಂತೇಳಿ. ಧರ್ಮಸ್ಥಳ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ತೀರ್ಥಕ್ಷೇತ್ರ ಅಲ್ಲ. ಧರ್ಮಸ್ಥಳಕ್ಕಿಂತ ಹೆಚ್ಚು ಸಂಖ್ಯೆಯ ಜನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ. ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರ ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೆ. ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿದ ನಂತರನೇ ಆಶ್ಲೇಷ ಪೂಜೆಯನ್ನು ಮಾಡುವಂಥದ್ದು, ಮಡೆ ಸ್ನಾನವನ್ನು ಮಾಡುವಂಥದ್ದು, ಎಡೆ ಸ್ನಾನವನ್ನು ಮಾಡುವಂಥದ್ದು, ಬೀದಿ ಮಡೆ ಸ್ನಾನವನ್ನು ಮಾಡುವಂಥದ್ದು, ಈ ರೀತಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳೆಲ್ಲವೂ ಕೂಡ ಕುಮಾರಧಾರ ನದಿಯಲ್ಲಿ ಮಿಂದ ನಂತರವೇ ಆಗುತ್ತೆ, ಸ್ನಾನ ಮಾಡಿದ ನಂತರವೇ ಆಗುತ್ತೆ. ಇಲ್ಲಿ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ದರ್ಶನ ಮಾತ್ರ ಮಾಡುವಂಥದ್ದು. ಅಲ್ಲಿ ನದಿ ಅನ್ನುವಂಥದ್ದು ಬಹಳಷ್ಟು ಧಾರ್ಮಿಕ ಕ್ರಿಯೆಗಳಿಗೆ ಬಳಕೆಯನ್ನು ಮಾಡ್ತಾರೆ. ಆದರೆ ಕುಮಾರಧಾರ ನದಿಯಲ್ಲಿ ಯಾರೂ ಕೂಡ ಕಾಲು ಜಾರಿ ಸತ್ತಿಲ್ಲ. ಕುಮಾರಧಾರ ನದಿಯಲ್ಲಿ ಯಾರೂ ಕೂಡ ಕಾಲು ಜಾರಿ ಸತ್ತಿಲ್ಲ. ನೇತ್ರಾವತಿ ನದಿಯಲ್ಲಿ ಮಾತ್ರ ಯಾಕೆ ಕಾಲು ಜಾರಿ ಸಾಯ್ತಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲ ಅವರ ಹತ್ರ. ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಲಾಡ್ಜ್ಗಳಿದೆ. ಕುಕ್ಕೆ ಸುಬ್ರಹ್ಮಣ್ಯದ ಲಾಡ್ಜಲ್ಲಿ ಯಾರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಸಂಗನೇ ಇಲ್ಲ, ಯಾರೂ ಕೂಡ ಕೊಲೆಯಾದಂಥದ್ದ ಪ್ರಕರಣಗಳೇ ಇಲ್ಲ. ಧರ್ಮಸ್ಥಳದ ಲಾಡ್ಜ್ಗಳಲ್ಲಿ ಮಾತ್ರ ಯಾಕೆ ಕೊಲೆ ಆಗುತ್ತೆ, ಧರ್ಮಸ್ಥಳದ ಲಾಡ್ಜ್ಗಳಲ್ಲಿ ಮಾತ್ರ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆಗಳಿಗೆ ಕೂಡ ಅವರು ಉತ್ತರ ಕೊಡಬೇಕು. ಧರ್ಮಸ್ಥಳದ ಲಾಡ್ಜ್ನಲ್ಲಿ ನಾವು ಮಾಹಿತಿ ಹಕ್ಕಲ್ಲಿ ತೆಗೆದಂಥ ಸಂದರ್ಭದಲ್ಲಿ ಧರ್ಮಸ್ಥಳದ ಶರಾವತಿ ಲಾಡ್ಜ್ನಲ್ಲಿ ಒಂದು ಮಹಿಳೆ ಕೊಲೆ ಆಗುತ್ತೆ. 45 ವರ್ಷದ ಮಹಿಳೆ ಕೊಲೆಯಾಗುತ್ತೆ. ಕೊಲೆಯಾದ ತಕ್ಷಣವೇ ಪೊಲೀಸರು ಬರ್ತಾರೆ. ಪೊಲೀಸರು ಬಂದು ದಾಖಲೆಗಳಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಶರಾವತಿ ಲಾಡ್ಜ್ನಲ್ಲಿ ಸೋ ದಿನಾಂಕ, ಸೋ ತಾರೀಕಿನಂದು, ಸೋ ಗಂಟೆಯಂದು ಈ ಪ್ರಕರಣ ದಾಖಲಾಗಿದೆ, ಇದು ಘಟನೆ ನಡೆದಿದೆ, ಒಂದು ಮಹಿಳೆಯ ಕೊಲೆ ಆಗಿದೆ ಅನ್ನುವಂಥದ್ದು ದಾಖಲಿಸ್ತಾರೆ. ಮಹಿಳೆಯ ಕೊಲೆ ಆದರೆ ಅಪರಿಚಿತ ಮಹಿಳೆ ಅಂತೇಳಿ ಅದನ್ನು ಗ್ರಾಮ ಪಂಚಾಯತ್ಗೆ ಮಾಹಿತಿಯನ್ನು ಕೊಡ್ತಾರೆ. ಒಂದು ಅಪರಿಚಿತ ಮಹಿಳೆ ಶರಾವತಿ ಲಾಡ್ಜ್ನಲ್ಲಿ ಕೊಲೆಯಾಗಿದ್ದು, ಅವರು ಕೊಲೆ ಅನ್ನುವಂಥದ್ದನ್ನೇ ಬರೀತಾರೆ, ಕೊಲೆಯಾಗಿದ್ದು ಈ ಶವವನ್ನು ದಹನ ಮಾಡುವುದು ಅಂತ ಬರೀತಾರೆ. ಬ್ರಕೆಟಲ್ಲಿ ಬರೀತಾರೆ ದಹನ ಮಾಡುವುದು ಅಂತೇಳಿ, ಅಂದರೆ ಬೆಂಕಿ ಸುಡುವುದು ಅಂತ ಬರೀತಾರೆ. ಯಾವುದೇ ಅಪರಿಚಿತ ವ್ಯಕ್ತಿ ಕೊಲೆಯಾದಂಥ ಸಂದರ್ಭದಲ್ಲಿ ಪ್ರಕರಣ ಬಾಕಿ ಇದ್ದರೆ, ತನಿಖೆಗೆ ಬಾಕಿ ಇದ್ದರೆ ಅಂಥ ಶವಗಳನ್ನು ಹೂತಾಕಬೇಕು ಅನ್ನುವಂಥ ನಿಯಮ ಇದೆ. ಬೇಕಾದಾಗ ಅದನ್ನು ತಹಸೀಲ್ದಾರ್ ಮೂಲಕ AC ಮೂಲಕ ಅದನ್ನು ವಾಪಸ್ ತೆಗೆದು ನ್ಯಾಯಾಲಯಕ್ಕೆ ವರದಿಯನ್ನು ಕೊಡಬೇಕಾಗತ್ತೆ ಅವರು. ಆದರೆ ಇಲ್ಲಿ ಇದನ್ನು ಉದ್ದೇಶಪೂರ್ವಕವಾಗಿ ಬೆಂಕಿ ಕೊಡಲಿಕ್ಕೆ ಪೊಲೀಸರು ಸೂಚನೆಯನ್ನು ಕೊಡ್ತಾರೆ. ಈ ರೀತಿ ಬೆಂಕಿ ಕೊಟ್ಟು ಸಾಕ್ಷ್ಯವನ್ನು ನಾಶ ಮಾಡಲಿಕ್ಕೆ, ದೇಹವನ್ನೇ ನಾಶ ಮಾಡಲಿಕ್ಕೆ, ಯಾರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಈ ಕೆಲಸವನ್ನು ಮಾಡಿದರು ಅನ್ನುವಂಥದ್ದನ್ನು ಪೊಲೀಸರು ಹೇಳಬೇಕಾಗತ್ತೆ. ಇವತ್ತು SIT
ಪೊಲೀಸರನ್ನ ತನಿಖೆಗೆ ಒಳಪಡಿಸ್ತಾ ಇದೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ. ಪೊಲೀಸರನ್ನು ಕೂಡ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಠಾಣೆಯ ಪೊಲೀಸರನ್ನು ಕೂಡ ತನಿಖೆಗೆ ಒಳಪಡಿಸ್ತಾ ಇದೆ ಅಂತೇಳಿ. ಅದಕ್ಕಿಂತ ಪೂರ್ವದಲ್ಲಿ ತನಿಖೆಗೆ ಒಳಪಡಿಸಬೇಕಾಗಿರುವಂಥದ್ದು ಇಬ್ಬರು ಪ್ರಭಾವಿಗಳನ್ನು ಅನ್ನುವಂಥದ್ದು ನಾನು ಆಗಲೇ ಹೇಳಿದೆ. ಯಾಕಂತಂದರೆ 1980ರಿಂದ 2005 ಇವತ್ತಿನವರೆಗೂ ಕೂಡ ಧರ್ಮಸ್ಥಳದ ಪೊಲೀಸರು ಒಂದು ಸಂಸ್ಥೆಯ, ಒಂದು ಖಾಸಗಿ ಸಂಸ್ಥೆಯ, ಒಂದು ಖಾಸಗಿ ದೇವಸ್ಥಾನದ ಕೆಲಸದವರ ರೀತಿಯಲ್ಲಿ ಅಥವಾ ಅವರ ಖಾಸಗಿ ನೌಕರ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇ ನಮ್ಮ ಮೊದಲ ಆರೋಪ ಇರುವಂಥದ್ದು. ಧರ್ಮಸ್ಥಳ ಪೊಲೀಸರು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿಲ್ಲ, ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸರಿಯಾದ ರೀತಿಯಲ್ಲಿ ಕಾನೂನುಬದ್ಧವಾಗಿ ಕೆಲಸವನ್ನು ಮಾಡಿಲ್ಲ ಅನ್ನುವಂಥದ್ದೇ ನಮ್ಮ ಮೊದಲ ಆರೋಪ ಇರುವಂಥದ್ದು. ನೀವು ಅವರಿಗೇ ಮೊದಲು ನೋಟಿಸ್ ಕೊಟ್ಟು ಅವರ ದಾಖಲೆಗಳನ್ನು ನೀವು ಸೋರಿಕೆಯನ್ನು ಮಾಡಿದರೆ ಅಥವಾ ಅವರ ಹೇಳಿಕೆಗಳು ಯಾರಿಗೆ ತಲುಪಬೇಕು, ಪ್ರಮುಖವಾದಂಥ ಆರೋಪಿಗಳಿಗೆ ತಲುಪಿದರೆ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗುವುದು ಹೇಗೆ ಅನ್ನುವಂಥದ್ದು ಒಬ್ಬ ಅನುಭವಿ ಪೊಲೀಸ್ ಅಧಿಕಾರಿಗೆ ಗೊತ್ತಿಲ್ಲದೆ ಇರುವಂಥ ವಿಷಯ ಏನಲ್ಲ. ಹಾಗಾದರೆ ಅವರು ಎಲ್ಲರನ್ನ ತನಿಖೆ ಮಾಡೋ ಮೂಲಕ ಅವರೆಲ್ಲರನ್ನ ತನಿಖೆ ಮಾಡಿ ಅದರ ಹೇಳಿಕೆಗಳನ್ನು ದಾಖಲಿಸಿಕೊಂಡು ಆ ಮೂಲಕ ಪ್ರಭಾವಿಗಳಿಗೆ ಏನೇನು ಮೆಸೇಜನ್ನು ಕೊಡಬೇಕು, ಏನೇನು ಕಾನೂನಾತ್ಮಕವಾದಂಥ ಲೂಪೋಲ್ಸ್ಗಳನ್ನು ಕಾನೂನಾತ್ಮಕವಾಗಿ ತಪ್ಪಿಸಿಕೊಳ್ಳುವಂಥ ದಾರಿಗಳನ್ನು ತೋರಿಸಬೇಕು, ಅದನ್ನು SIT ಮಾಡ್ತಾ ಇದೆ ಅನ್ನುವಂಥದ್ದು ಪ್ರಜ್ಞಾವಂತರಿಗೆಲ್ಲ ಅರ್ಥ ಆಗ್ತಾ ಇದೆ. ಆದ್ದರಿಂದ ಇಲ್ಲಿ SIT ಯಾವುದೇ ರೀತಿಯಲ್ಲೂ ಕೂಡ ಪ್ರಭಾವಿಗಳ ಮುಲಾಜಿಗೆ ಒಳಗಾಗಬಾರ್ದು. ಮತ್ತು ಆ ರೀತಿ ಮುಲಾಜಿಗೆ ಒಳಗಾದರೆ ನೀವು ಇತಿಹಾಸದಲ್ಲಿ ಕಳಂಕವನ್ನು ಹೊತ್ಕೊಳ್ತೀರಿ. ನೀವು ಇಲ್ಲಿವರೆಗೂ ಕೂಡ, ಇವತ್ತಿನವರೆಗೂ ಕೂಡ ಗೌರಿ ಲಂಕೇಶ್ ಪ್ರಕರಣದಿಂದ ಹಿಡಿದು ಇವತ್ತಿನವರೆಗೆ ಎಷ್ಟೆಷ್ಟು ಪ್ರಕರಣಗಳನ್ನು ತನಿಖೆ ಮಾಡಿದರೋ ಅದೆಲ್ಲವೂ ಕೂಡ ನಿಮ್ಮ ವೃತ್ತಿ ಬದುಕಿನಲ್ಲಿ ಅಮೋಘವಾದಂಥ ಸಾಧನೆಯನ್ನು ಮಾಡಿದಂಥ ನಿಮಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆಯೋ, ರಾಜ್ಯ ಪ್ರಶಸ್ತಿ ಬಂದಿದೆಯೋ, ರಾಷ್ಟ್ರಪತಿ ಚಿನ್ನದ ಪದಕ ಬಂದಿದೆಯೋ ನಮಗೆ ಗೊತ್ತಿಲ್ಲ. ಅದೆಲ್ಲಕ್ಕಿಂತ ಮಿಗಿಲಾದಂತಹ ಗೌರವವನ್ನು ಈ ನಾಡಿನ ಜನತೆ ನೀವು SITಯ 400 ಪೊಲೀಸ್ ಅಧಿಕಾರಿಗಳಿಗೆ ನಾವು ಕೊಟ್ಟಿದ್ದೇವೆ. ಯಾಕಂತಂದರೆ ನಿಮ್ಮ ಇಲ್ಲಿವರೆಗಿನ ತನಿಖೆ, ಈ ತನಿಖೆಯಲ್ಲೂ ಕೂಡ ನೀವು ಅದನ್ನೇ ಕಾಯ್ದುಕೊಳ್ಬೇಕು. ನಮ್ಮ ಗೌರವವನ್ನು, ಈ ಜನಸಮುದಾಯದ ಗೌರವವನ್ನು ನೀವು ಕಳೆದುಕೊಳ್ಬಾರ್ದು ಅಂತ ವಿನಂತಿಯನ್ನು ಮಾಡ್ತಾ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಇವತ್ತು ಸಂಜೆ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಮತ್ತೆ ಸಭೆಯನ್ನು ಸೇರುತ್ತೆ. ಮತ್ತೆ ಸಭೆ ಸೇರಿ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರಬೇಕು, ಮುಂದಿನ ಜನಚಳುವಳಿ ಯಾವ ರೀತಿ ಇರಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡುತ್ತೆ. ಇವತ್ತು ಜನಾಗ್ರಹ ಸಭೆ ಇಡೀ ರಾಜ್ಯಾದ್ಯಂತ ನಡೆಯುತ್ತೆ. ಮುಂದಿನ ಕಾನೂನು ಹೋರಾಟದಲ್ಲಿ ಮತ್ತೆ ನಾವು ಈ ಮುಂಡಾಸುದಾರಿಗಳನ್ನು ಈ ಕಾನೂನಿನ ಮುಂದೆ ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಹೋರಾಟದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಮುನ್ನಡೆಯೋಣ, ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.